ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳಿ. ವಿಕರ್ಮವಿಲ್ಲದ ಪವಿತ್ರ ಜೀವನ. ಓಂ ಶಾಂತಿ. ಬಾಪ್ದಾದ ಮಧುಬನ. ಮುಖ್ಯ ಪ್ರಶ್ನೆ ಉತ್ತರ. ಪ್ರಶ್ನೆ: ಈ ಶ್ರೇಷ್ಠ ವಿದ್ಯೆಯಲ್ಲಿ ಉತ್ತೀರ್ಣರಾಗಲು ಮುಖ್ಯವಾಗಿ ಯಾವ ಶಿಕ್ಷಣ ಸಿಗುತ್ತದೆ? ಉತ್ತರ: ಕಣ್ಣುಗಳು ಬಹಳ ಪವಿತ್ರವಾಗಿರಬೇಕು. ಕಣ್ಣುಗಳು ಮೋಸ ಮಾಡುತ್ತವೆ, ಅವುಗಳಿಂದ ವಿಕಾರ ಚಲನೆ ಬರುತ್ತದೆ. ಸಹೋದರ ಸಹೋದರಿಯರ ದೃಷ್ಟಿಯಲ್ಲಿ ಇರಬೇಕು. ನೆನಪಿನ ಯಾತ್ರೆಯಲ್ಲಿ ಸಂಪೂರ್ಣ ಗಮನವಿಡಬೇಕು. ಇಂದಿನ ಮುಖ್ಯ ಜ್ಞಾನ ರತ್ನಗಳು. ಈ ವಿದ್ಯೆಯು ಭವಿಷ್ಯದ ರಾಜ್ಯ ಪದವಿಗಾಗಿ ತಂದೆ ನೀಡುತ್ತಿರುವ ದೈವಿ ಶಿಕ್ಷಣ. ಪ್ರತಿಯೊಂದು ವಿಕರ್ಮವು ನಮ್ಮ ರಿಜಿಸ್ಟರ್ ಹಾಳು ಮಾಡುತ್ತದೆ, ಅದನ್ನು ಶುದ್ಧವಾಗಿರಿಸಬೇಕು. ತಂದೆಯೇ ಎಲ್ಲ ಆತ್ಮಗಳ ಒಬ್ಬನೇ ತಂದೆ, ಶಿಕ್ಷಕ, ಗುರು. ಪ್ರಪಂಚದಲ್ಲಿ ಯಾರೂ ತಿಳಿಯದ ರಹಸ್ಯ 84 ಜನ್ಮಗಳ ಚಕ್ರ ನಮ್ಮ ಆತ್ಮದಲ್ಲೇ ತುಂಬಿದೆ. ಕಲಿಯುಗದ ನಂತರ ಸತ್ಯುಗ, ಪುನಃ ಚರಿತ್ರೆ, ಭೂಗೋಳ ಪುನರಾವರ್ತನೆ. ನಮ್ಮ ಗುರಿ ಸ್ವರ್ಗದ ಮಾಲೀಕರು, ಸೂರ್ಯವಂಶಿ ರಾಜ್ಯ. ಈಗಿನ ಸಮಯ ಪರೀಕ್ಷೆಯ ಸಮಯ. ಮೃತ್ಯುಲೋಕದಿಂದ ಅಮರಲೋಕಕ್ಕೆ ವರ್ಗಾವಣೆ. ಮನೆಯೇ ಮೊದಲ ಪಾಠಶಾಲೆ. ಅಲ್ಲೇ ಮೊದಲಿಗೆ ಸೇವೆ ಆರಂಭವಾಗುತ್ತದೆ. ನಿಜವಾದ ಸಂಪಾದನೆ, ಅವಿನಾಶಿ ಸತ್ಯ ಸಂಪಾದನೆ ಅಂದರೆ ರಾಜಯೋಗ. ಸತ್ಯುಗದಲ್ಲಿನ ಏಕೈಕ ಅದ್ಭುತವೇ ಸ್ವರ್ಗ. ಆತ್ಮವನ್ನು ನೆನೆಸಿದರೆ ವಿಕರ್ಮಗಳು ವಿನಾಶವಾಗುತ್ತದೆ. ಕಣ್ಣುಗಳು ಮೋಸ ಮಾಡಬಾರದು, ಇದು ಪವಿತ್ರತೆಯ ಮೊದಲ ನಿಯಮ. ಸಹೋದರ ಸಹೋದರಿಯ ದೃಷ್ಟಿಯೇ ನಿಜವಾದ ಸುರಕ್ಷತೆ. ಪ್ರತಿ ಆತ್ಮವು ತನ್ನ ರಿಜಿಸ್ಟರ್ ಇಟ್ಟುಕೊಂಡಿರಬೇಕು, ತನ್ನ ಸ್ಥಿತಿಯನ್ನು ಪರಿಶೀಲಿಸಬೇಕು. ತಂದೆಯ ನೆನಪು ಪತಿತರಿಂದ ಪಾವನರಾಗುವ ಮಾರ್ಗ. ನಾವು ದೇವತಾ ಸಂಸ್ಕೃತಿಯನ್ನು ಸಂಪಾದಿಸಲು ಬಂದಿದ್ದೇವೆ. ಡ್ರಾಮಾನುಸಾರ ಎಲ್ಲವೂ ನಿಗದಿ, ಯಾರೂ ಬದಲಾಯಿಸಲಾಗುವುದಿಲ್ಲ. ಈಗ ತೀವ್ರ ವೇಗದ ಪುರುಷಾರ್ಥ ಆತ್ಮಗತ್ಯ. ಸ್ವರ್ಗದ ಗುರಿ ಅತಿ ಸುಲಭ, ಆದರೆ ಪವಿತ್ರ ದೃಷ್ಟಿ, ನೆನಪು, ಶುದ್ಧ ರಿಜಿಸ್ಟರ್ ಬೇಕು. ಪ್ರತಿಯೊಬ್ಬ ಆತ್ಮವು ಅವಿನಾಶಿ, ತಂದೆಯೂ ಅವಿನಾಶಿ. ಧಾರಣೆಗಾಗಿ ಮುಖ್ಯ ಸಾರ. ಮನೆಯ ಪಾಠಶಾಲೆಯಿಂದಲೇ ಸೇವೆ ಆರಂಭಿಸಿ ತೀವ್ರ ವೇಗದ ಪುರುಷಾರ್ಥ ಮಾಡಿ ಸರ್ವರ ಕಲ್ಯಾಣ ಮಾಡಬೇಕು. ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಅವಿನಾಶಿ ಸಂಪಾದನೆ ಮಾಡಿಕೊಳ್ಳಿ. ತನ್ನ ರಿಜಿಸ್ಟರ್ ಶುದ್ಧವಾಗಿರಲಿ, ವಿಕರ್ಮಗಳಿಂದ ಹಾಳಾಗದಿರಲಿ. ವರದಾನ: ಸತ್ಯ ಸೇವಾಧಾರಿ ಭವ. ಸರ್ವರಿಗೂ ಉಲ್ಲಾಸ ಉತ್ಸಾಹ ತುಂಬಿಸಿ ಶಕ್ತಿಶಾಲಿಗಳನ್ನಾಗಿ ಮಾಡುವವರಾಗಿರಿ. ಬರುವ ನಿರ್ಬಲ ಆತ್ಮಗಳನ್ನು ಅಚಲ ಅಡಲ ಸ್ಥಿತಿಗೆ ತಂದು ನಿಜವಾದ ಸಹಯೋಗಿಗಳಾಗಿರಿ. ಸ್ಲೋಗನ್: ಆತ್ಮವನ್ನು ಯಾವಾಗ, ಎಲ್ಲಿ, ಹೇಗೆ ಇಚ್ಛಿಸುವಿರೋ ಹಾಗೆ ಸ್ಥಿತ ಮಾಡುವುದು ಇದೇ ಆತ್ಮೀಯ ಡ್ರಿಲ್. ಅವ್ಯಕ್ತ ಸೂಚನೆ: ಲಗನ್ನಿನ ಅಗ್ನಿಯನ್ನು ಜ್ವಾಲಾ ರೂಪದಲ್ಲಿ ಪ್ರಜ್ವಲಿಸಿ, ಮನಸ್ಸನ್ನು ತೀವ್ರ ವೇಗದ ಹಕ್ಕಿಯಂತೆ ಅಭ್ಯಾಸ ಮಾಡಿಸಿ, ಸೆಕೆಂಡಿನಲ್ಲಿ ಪರಮಧಾಮ ಸಾಕಾರ ವತನ ತಲುಪುವುದು ಶಕ್ತಿಶಾಲಿ ಸ್ಥಿತಿ. ಓಂ ಶಾಂತಿ.